ಸ್ನೇಹಿತರೆ ನಮಸ್ಕಾರ. ಇದೇ ಜೂನ್ನಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರ ಆಗ್ತಾ ಇದೆ. ಚಿತ್ರಪಕ್ಷ ಏನಾಂಶದ ಪ್ರಕಾರ ಜೂನ್ 1 ಮತ್ತು 2ನೇ ತಾರೀಕಿನ ನಡುವೆ ಈ ರಾಶಿ ಬದಲಾವಣೆ ನಡೀತಾ ಇರೋದು. ಸೊ ಈ ಗುರು ಸಂಚಾರದಿಂದ ಕೆಲವೊಂದು ರಾಶಿಗಳಿಗೆ ಗುರುಬಲ ಬಂದಂಗಾಗುತ್ತೆ, ಮತ್ತೆ ಕೆಲ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಇದರಲ್ಲಿ ಕನ್ಯಾ ರಾಶಿಯವರನ್ನ ತಗೊಂಡ್ರೆ 11ನೇ ಮನೆಗೆ ಗುರು ಸಂಚಾರ ಆಗ್ತಾ ಇರೋದ್ರಿಂದಾಗಿ ಗುರುಬಲ ಇದೆ ಅಂತ ಕನ್ಸಿಡರ್ ಆಗುತ್ತೆ. ಸೊ ಗುರುಬಲ ಇದ್ದಾಗ ಸಾಮಾನ್ಯವಾಗಿ ಒಂದು ಫೀಲ್ ಗುಡ್ ಫ್ಯಾಕ್ಟರ್ಗಳಂತೂ ಇರ್ತದೆ. ಸೊ ಸಾಮಾನ್ಯವಾಗಿ ಈ ಫೀಲ್ ಗುಡ್ ಫ್ಯಾಕ್ಟರ್ಗಳು ಮಾನಸಿಕ ಎಫೆಕ್ಟ್ಗಳಾಗಿರ್ತವೆ. ಸೊ 11ನೇ ಮನೆ ಅನ್ನುವಂಥದ್ದು ಏನಿದೆಯೋ ಇದು ಬಂದು ನಾವು ಮಾಡಿದ ಕೆಲಸಕ್ಕೆ ಫಲವನ್ನು ಪಡೆಯುವಂಥ ಒಂದು ಸ್ಥಾನ, ಅಂದರೆ ಪ್ರಾಪ್ತಿಗಳ ಸ್ಥಾನ. ಗೇನ್ಸ್ ಅಂದರೆ ಲಾಭಗಳು, ಆಶಾವಾದ, ಜನಸಂಪರ್ಕ, ಭವಿಷ್ಯದ ಬಗ್ಗೆ ಕ್ಲಾರಿಟಿ ಮತ್ತು ಕಾಮನೆಗಳ ಫುಲ್ಫಿಲ್ಮೆಂಟ್ ಇವುಗಳನ್ನು ಹೇಳುತ್ತೆ. ಇವಿಷ್ಟು ವಿಚಾರಗಳಿಗೆ ಸಂಬಂಧಿಸಿದಂತೆ ಗುರು ಸಂಚಾರದಿಂದ ಸುಧಾರಣೆಗೆ ಅವಕಾಶ ಅಂತೂ ಇರ್ತದೆ. ಹಾಗಂತ ಎಲ್ಲರಿಗೂ ಒಂದೇ ರೀತಿಯ ಫಲ ಸಿಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿ ಕಂಡೀಷನ್ ಅಪ್ಲೈ ಆಗುತ್ತೆ. ಬೃಹತ್ ಸಂಹಿತ ಜ್ಯೋತಿಷ್ಯದ ಒಂದು ಬಹಳ ಪ್ರಮುಖವಾದ ಮೂಲ ಗ್ರಂಥ. ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ, ಗುರು ಸಂಚಾರದ ಫಲಗಳನ್ನ ದಶೆಗಳ ಜೊತೆ ಅನ್ವಯಿಸಿ ನಿರ್ಣಯಿಸಬೇಕು ಅಂತ ಹೇಳಿದ್ದಾರೆ. ಹಾಗೇನೆ ಮೆರಿಟ್ನ ಪರಿಗಣಿಸಬೇಕು ಅಂತಲೂ ಹೇಳಲಾಗಿದೆ. ಇಲ್ಲ ಅಂದ್ರೆ ಈ ಶುಭ ಫಲಗಳು ಬೇಸಿಗೆಯಲ್ಲಿ ಮಳೆ ಬಂದ ಹಾಗಿರುತ್ತಷ್ಟೇ, ಇದರಿಂದ ಒಂದು ತಂಬಿಗೆ ನೀರು ಕೂಡ ಸಂಗ್ರಹಿಸೋದಕ್ಕೆ ಆಗ್ಲಿಕ್ಕಿಲ್ಲ ಅಂತ ತಿಳಿಸಲಾಗಿದೆ. ಇಲ್ಲಿ ಸಂಸ್ಕೃತ ಶ್ಲೋಕದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೂಡ ಇದೆ, ನೀವು ಇದನ್ನು ಓದ್ಕೋಬಹುದು. ಅಂದರೆ ಶಾಸ್ತ್ರದಲ್ಲೇ ಈ ರೀತಿಯ ಕಂಡೀಷನ್ಗಳನ್ನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಏನು ಗೋಚರ ಫಲ ಅಂತ ಹೇಳ್ತಾರೋ ಇದರಲ್ಲಿ ರಾಶಿ ಅನ್ನೋದೇನಿದೆಯೋ ಇದು ಮನಸ್ಸು ಅಂತ ಅರ್ಥ. ಈ ಗೋಚರದ ಪ್ರಭಾವಗಳೇನಿದೆಯೋ ಇದು ಬಾಹ್ಯ ಪ್ರಪಂಚದ ಪ್ರಭಾವಗಳಾಗಿರ್ತವೆ. ಸೊ ಬಾಹ್ಯ ಪ್ರಪಂಚದ ಪ್ರಭಾವಗಳಿಗೆ, ನಿಮ್ಮ ಮನಸ್ಸಿನಲ್ಲಿ ಮೂಡುವ ಭಾವನೆಗಳಿಗೆ ನೀವು ಸ್ಪಂದಿಸಿದಾಗ ಅಥವಾ ನೀವು ಪ್ರತಿಕ್ರಿಯಿಸಿದಾಗ ಆವಾಗ ಮಾತ್ರವೇ ಅದು ಫಲವಾಗಿ ಬದಲಾಗೋದು ಅಥವಾ ಘಟನೆಯಾಗಿ ಬದಲಾಗೋದು. ಸೊ ಇಲ್ಲ ಅಂದರೆ ಅದು ಆಲೋಚನೆಯಷ್ಟೇ ಇರ್ತದೆ, ಕೆಲವೊಂದು ನಿರೀಕ್ಷೆಗಳಷ್ಟೇ ಇರ್ತದೆ ಹೊರತು ಅದು ಘಟನೆಯಾಗಿ ಅಥವಾ ಫಲವಾಗಿ ಬದಲಾಗೋದಿಲ್ಲ. ಇಲ್ಲಿ ದಶೆಗಳು ಸಪೋರ್ಟ್ ಮಾಡಬೇಕಾಗತ್ತೆ, ಹಾಗೇನೆ ಮೆರಿಟ್ನ ಅಗತ್ಯ ಇರ್ತದೆ ಅಂತಲೂ ಈ ಗ್ರಂಥದಲ್ಲಿ ಹೇಳಿದ್ದಾರೆ. ಇದು ಬಂದು 6ನೇ ಶತಮಾನದ ಗ್ರಂಥ. ಮೆರಿಟ್ ಅಂದ್ರೆ ಏನು? ನಮ್ಮ ಅರ್ಹತೆ, ಅಂದ್ರೆ ನಮ್ಮ ಸಿದ್ಧತೆ, ನಮಗಿರುವ ಅರಿವು, ನಮ್ಮ ಪರಿಶ್ರಮ ಮತ್ತು ನಮ್ಮ ಅಪ್ರೋಚು. ಯಾಕೆ ಅಂದರೆ ಗುರು ಸಂಚಾರ ಅನ್ನುವಂಥದ್ದು ಏನಿದೆಯೋ ಇದು ಯಾವುದನ್ನು ಕೂಡ ಹೊಸದಾಗಿ ಸೃಷ್ಟಿ ಮಾಡೋದಿಲ್ಲ. ಸೊ ನೀವು ಯಾವ ವಿಚಾರದಲ್ಲಿ ನಿರಂತರವಾಗಿ ಪರಿಶ್ರಮ ಪಡ್ತಾ ಬಂದಿರ್ತೀರೋ, ಯಾವ ವಿಚಾರದಲ್ಲಿ ನೀವು ಸಿದ್ಧತೆಗಳನ್ನು ಮಾಡ್ತಾ ಬಂದಿರ್ತೀರೋ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಆ್ಯಕ್ಚುಲಿ ಅವಕಾಶಗಳನ್ನು ಟ್ರಿಗರ್ ಮಾಡೋ ಸಾಧ್ಯತೆ ಇರ್ತದೆ. ಹಾಗೆಯೇ ನಿಮಗೆ ಅದರಲ್ಲಿ ಫಲವನ್ನು ಒಂದು ಸ್ವಲ್ಪ ವೃದ್ಧಿ ಮಾಡುವಂಥ ಒಂದು ಸಾಧ್ಯತೆ ಇರ್ತದೆ. ಅಂದರೆ ಎಕ್ಸ್ಟೆನ್ಷನ್, ವಿಸ್ತರಣೆ ಮಾಡೋದು ಜಾಸ್ತಿ. ಸೊ ಇದರಲ್ಲಿ ಬಂದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಸದ್ಯ ನಡೀತಾ ಇರುವಂಥ ದಶಾಭುಕ್ತಿಗಳು ಜೊತೆಗೆ ಯೋಗಗಳು, ಗ್ರಹಗಳ ಪೊಸಿಷನ್ ಇದೆಲ್ಲವೂ ಮ್ಯಾಟರ್ ಆಗುತ್ತೆ. ಹಾಗಾದರೆ ಕನ್ಯಾ ರಾಶಿಯವರು ಗುರು ಸಂಚಾರದಿಂದ ಹೆಚ್ಚಿನ ಲಾಭ ಪಡೆಯೋದು ಹೇಗೆ ಅನ್ನೋ ವಿಚಾರ. 11ನೇ ಮನೆ ಅನ್ನುವಂಥದ್ದು ಪ್ರಯತ್ನಕ್ಕೆ ಫಲ ಪಡೆಯುವ ಜಾಗ. ಅಂದರೆ ಪ್ರಯತ್ನ ಪಟ್ಟರೆ ಮಾತ್ರ ಫಲ ಸಿಗುತ್ತೆ ಅಂತ ಅರ್ಥ. ಪ್ರಯತ್ನದಲ್ಲಿ ನಿರಂತರತೆ ಇರಬೇಕಾಗುತ್ತೆ, ಫಲಕ್ಕೆ ಸಮಯ ಕೊಡಬೇಕಾಗುತ್ತೆ. ಗುರು ಇಲ್ಲಿ ಏಕಾಏಕಿ ಹಣ ಕೊಡೋದಿಲ್ಲ, ಆಶಯ ಮತ್ತು ಭವಿಷ್ಯದ ನಂಬಿಕೆಯನ್ನು ಕೊಡುತ್ತೆ. ಹೀಗಾಗಿ ನಂಬಿಕೆ ಕಳ್ಕೊಳ್ಳದೆ ಆಯ್ದುಕೊಂಡ ದಾರಿಯಲ್ಲಿ ಫೋಕಸ್ಡ್ ಆಗಿರೋದು ಇಂಪಾರ್ಟೆಂಟ್. ತಕ್ಷಣ ಬಲ ಬೇಕು ಅನ್ನೋ ಆತುರ ಬೇಡ, ಅತಿಯಾದ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಬಾರ್ದು. ಚಡಪಡಿಸೋದು, ಮೋಟಿವೇಶನ್ ಕಳ್ಕೊಳ್ಳೋದು ಕೂಡ ಒಳ್ಳೆಯದಲ್ಲ. 11ನೇ ಮನೆಯಲ್ಲಿ ಗುರು ಸಂಚಾರದ ಅವಧಿಯಲ್ಲಿ ಜನಸಂಪರ್ಕ ಬೆಳೆಯೋ ಸಾಧ್ಯತೆ ಇರ್ತದೆ. ಆದರೆ ಸರಿಯಾದ ಜನರ ಜೊತೆಗಷ್ಟೇ ಸಂಪರ್ಕ ಬೆಳೆಸ್ಕೊಳ್ಳೋದು ಇಂಪಾರ್ಟೆಂಟು. ಸರಿಯಾದ ಜನರ ಸಂಪರ್ಕವಿದ್ರೆ ಅದೇ ಜನರ ಮೂಲಕ ಗುರು ನಿಮಗೆ ಬೆಳವಣಿಗೆಗೆ ಅವಕಾಶ ಮಾಡ್ಕೊಳ್ಳೋ ಸಾಧ್ಯತೆನೂ ಇರ್ತದೆ. ಉಪಯೋಗವಿಲ್ಲದ ಸಂಪರ್ಕ ಮಾಡಿಕೊಂಡ್ರೆ ಏನೂ ಉಪಯೋಗ ಆಗೋದಿಲ್ಲ. 11ನೇ ಮನೆ ಅನ್ನೋದು ನಿಮ್ಮ ಬಹುಕಾಲದ ಆಸೆ ಆಕಾಂಕ್ಷೆಗಳು, ಕಾಮನೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶಗಳಿರ್ತದೆ. ಆದರೆ ಎಲ್ಲೂ ಒಂದೇ ವರ್ಷದಲ್ಲಿ ಆಗಬೇಕು ಅನ್ನೋ ಒಂದು ಒತ್ತಡ ಬೇಡ. ಟೈಮ್ ಲೈನ್ ಇಟ್ಕೊಂಡು ಮುಂದುವರಿಯೋದು ಉತ್ತಮ. ಈ ಗುರು ಸಂಚಾರ ಅನ್ನೋದು ಏನು ಇನ್ಸ್ಟೆಂಟ್ ಸಕ್ಸಸ್ ಅಲ್ಲ, ನಿಧಾನಗತಿಯ ಒಂದು ವಿಶಸ್ಗಳನ್ನು ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಿಗುವ ಅವಕಾಶ. ಹೀಗಾಗಿ ಲಾಂಗ್ ಟರ್ಮ್ ಗುರಿ, ಸ್ಟೆಪ್ ಬೈ ಸ್ಟೆಪ್ ಪ್ರೋಗ್ರೆಸ್ ಜೊತೆಗೆ ರಿಯಲಿಟಿಕಲ್ ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಕೊಳ್ಳೋದು ಮುಖ್ಯ. ಕಂಪ್ಯಾರಿಷನ್ಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ನಿಮ್ಮ ಪ್ರೋಸೆಸ್ ಮೇಲೆ ನಂಬಿಕೆ ಇರಬೇಕಾಗುತ್ತೆ. ನನಗಿಂತ ಇತರರು ಚೆನ್ನಾಗಿದ್ದಾರೆ ಅನ್ನೋ ಮನೋಭಾವ ಬೇಡ. ನಿಮ್ಮ ಕನ್ಸಿಸ್ಟೆನ್ಸಿ ಕಡೆ ಫೋಕಸ್ ಇರಲಿ, ಬೇರೆಯವರ ಸ್ಪೀಡ್ನ ಏನು ಅಳತೆ ಮಾಡ್ಲಿಕ್ಕೆ ಹೋಗೋದು ಬೇಡ. ಗುರು ಸಂಚಾರ ಅವಕಾಶವನ್ನಂತೂ ಮಾಡಿಕೊಡುತ್ತೆ. ನೀವು ಎಷ್ಟು ತಾಳ್ಮೆಯಿಂದ, ಸಹನೆಯಿಂದ ಸರಿಯಾದ ಅಪ್ರೋಚ್ ಅನ್ನು ಇಟ್ಕೊಂಡು ಮುಂದುವರಿತೀರೋ ಅಷ್ಟೇ ಲಾಭ ಸಿಗ್ತದೆ. ಕಳೆದ 1 ವರ್ಷದಿಂದ ಕನ್ಯಾ ರಾಶಿಯವರಿಗೆ ಗುರು ಬಂದು 10ನೇ ಮನೆಯಲ್ಲಿತ್ತು. ಈ ಅವಧಿಯಲ್ಲಿ ನೀವು ಪರಿಶ್ರಮ ಪಡುವಂಥ ಒಂದು ಸಮಯ, ಸಂದರ್ಭ, ಸನ್ನಿವೇಶಗಳು ಸೃಷ್ಟಿಯಾಗಿದ್ದಿರ್ಬೋದು. ನೀವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮುಂದಾಲೋಚನೆ ಇಟ್ಕೊಂಡು ಸ್ಕಿಲ್ಗಳನ್ನು ಡೆವಲಪ್ ಮಾಡೋ ರೀತಿಯಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಗ್ರೋತನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಪರಿಶ್ರಮ ಪಟ್ಟಿದ್ರೆ ಈವಾಗ ನಿಮಗೆ ಅದರ ಫಲವನ್ನು ತಗೊಳ್ಳೋದಕ್ಕೆ ಅವಕಾಶಗಳು ಇರ್ತದೆ. 11ನೇ ಮನೆ ಅನ್ನೋದು ನಾನು ಜೀವನದಲ್ಲಿ ಮುಂದಕ್ಕೆ ಹೋಗ್ತಿದ್ದೀನಿ ಅನ್ನೋ ಭಾವನೆಯನ್ನು ಮೂಡಿಸುವ ಜಾಗ. ಪ್ರಯತ್ನಕ್ಕೆ ಪ್ರತಿಫಲ ಬರ್ತಾ ಇದೆಯಾ ಅನ್ನೋದನ್ನು ಈ ಅವಧಿಯಲ್ಲಿ ನಿಮ್ಮ ಮನಸ್ಸು ಅಳೀತದೆ.
ಈಗಾಗಲೇ ನೀವು ಕನ್ಸಿಸ್ಟೆನ್ಸ್ ಎಫರ್ಟ್ ಹಾಕಿದರೆ ರಿಟರ್ನ್ಸ್ ಕೂಡ ಕಾಣಿಸತೊಡಗುತ್ತೆ. ಸರಿಯಾದ ಜನರ ಸಂಪರ್ಕ ಬೆಳೆಸಿದರೆ ನೆಟ್ವರ್ಕ್ ಸಪೋರ್ಟ್ ಸಿಗ್ತದೆ. ನೀವು ಸ್ನೇಹಿತರ ಸಹಾಯಕ್ಕೆ ಹೋಗಿದ್ರೆ ನಿಮಗೂ ಕೂಡ ಸ್ನೇಹಿತರ ಬಳಗದಿಂದ ಸಹಾಯ ಸಹಕಾರ ಲಭ್ಯವಿರುತ್ತದೆ. ನಿಮ್ಮ ಗುರಿಗಳ ಬಗ್ಗೆ ಕ್ಲಾರಿಟಿ ಸಿಗುವ ಸಮಯ ಇದು. ಲಾಂಗ್ ಟರ್ಮ್ ವಿಷಸ್ ಆಕ್ಟಿವೇಟ್ ಆಗುವ ಪ್ರಮೇಯ ಇರ್ತದೆ. ಸಮಾಜದಲ್ಲಿ ಅಥವಾ ನಿಮ್ಮ ಬಂಧು ಬಳಗದ ನಡುವೆ ನಿಮ್ಮ ವ್ಯಾಲ್ಯೂ ಗುರುತಿಸಲ್ಪಡುತ್ತೆ. ಪೇಷನ್ಸ್ ಮೈಂಡ್ ಸೆಟ್ ಇದ್ದರೆ ಲಾಭದ ಅವಕಾಶ ಇರ್ತದೆ. ಅದೇ ಗ್ರೀಡ್ ಮೈಂಡ್ ಸೆಟ್ ಇಟ್ಕೊಂಡ್ರೆ ಫ್ರಸ್ಟ್ರೇಷನ್ ಕೂಡ ಕಾಡ್ಬೋದು. ಕನ್ಯಾ ರಾಶಿಯ ಅಧಿಪತಿ ಬಂದು ಬುಧ ಗ್ರಹ. ಸೊ ಇವರಿಗೆ ಒಂದು ಆರ್ಗನೈಸ್ಡ್ ಎಫರ್ಟ್ ಹಾಕುವಂಥ ಒಂದು ಸಾಮರ್ಥ್ಯ ಇರ್ತದೆ. ಹಾಗೆಯೇ ಪ್ರಾಕ್ಟಿಕಲ್ ಅಪ್ರೋಚ್ ಕೂಡ ಇರ್ತದೆ. ಆದರೆ ಮಿಸ್ಟೇಕ್ಗೆ ಹೆದರ್ತಾರೆ. ಸೊ ಇದರಿಂದಾಗಿ ಏನಾಗುತ್ತೆ, ಇವರು ಸ್ವಲ್ಪ ಸೆಲ್ಫ್ ಡೌಟ್ ಮಾಡೋದು ಹೆಚ್ಚು. ಸೊ ಹಾಗೆಯೇ ಸೆಲ್ಫ್ ಸ್ಯಾಕ್ರಿಫೈಸಿಂಗ್ ಒಂದು ಬಿಹೇವಿಯರ್ ಕೂಡ ಜಾಸ್ತಿ ಇರ್ತದೆ. ಸೊ ಈ ವಿಚಾರದಲ್ಲಿ ಇವರು ಸ್ವಲ್ಪ ಬೌಂಡರಿ ಹಾಕ್ಕೊಂಡ್ರೆ ಒಳ್ಳೆಯದು. ಇನ್ನು ದಶೆಗಳು ನಕ್ಷತ್ರಗಳ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತದೆ. ಸೊ ಇದರಲ್ಲಿ ಆಯಾಯ ನಕ್ಷತ್ರಗಳಿಗೆ ಅನುಗುಣವಾಗಿ ಆಯಾಯ ಪ್ರಾಯಕ್ಕೆ ಅನುಗುಣವಾಗಿ ಈಗ ನಡೀತಾ ಇರಬಹುದಾದಂಥ ದಶೆಗಳು ಯಾವುದು ಮತ್ತು ಅದರ ಥೀಮ್ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳಿ ಕೊಟ್ಟಿದ್ದೀನಿ. ಸೊ ಏನು ಗ್ರಹಗಳ ಪೊಸಿಷನ್ಗೆ ಅನುಗುಣವಾಗಿ ವೈಯಕ್ತಿಕ ಜಾತಕದಲ್ಲಿನ ಗ್ರಹಗಳ ಪೊಸಿಷನ್ಗೆ ಅನುಗುಣವಾಗಿ ಈ ಫಲಗಳು ಕೊಂಚ ಬದಲಾಗುತ್ತೆ. ಇದರಲ್ಲಿ ಮೊದಲನೇದಾಗಿ ಉತ್ತರ ಫಲ್ಗುಣಿ ನಕ್ಷತ್ರ. ಸೂರ್ಯ ದಶೆಯಿಂದ ಇವರ ಏನು ಬಾಲ್ಯ ಆರಂಭ ಆಗಿರುತ್ತೆ. ಸೊ ಇದು ಅಲ್ಪಾವಧಿ ದಶೆ ಆಗಿರೋದ್ರಿಂದಾಗಿ ಅಷ್ಟೊಂದೇನು ಅಬ್ಸರ್ವೇಷನ್ಗೆ ಬರೋದಿಲ್ಲ. ಸೊ ಅದರ ನಡುವೆ ಚಂದ್ರದಶೆ ಮತ್ತು ಕುಜದಶೆ ಅವಧಿಯಲ್ಲಿ ಸ್ವಲ್ಪ ಎಮೋಷ್ನಲ್ ವೇರಿಯೇಷನ್ಗಳು ಇರ್ತದೆ. ಸ್ವಲ್ಪ ವೇಗನೂ ಇರ್ತದೆ, ನಿಧಾನಗತಿಯೂ ಇರ್ತದೆ. ನಂತರ ಒಂದು ಏನು ಅವ್ರದ್ದು ಒಂದು ಗುರುದಶೆ ಅವಧಿ ಬಂದಾಗ ಲೈಫ್ನಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಬರೋದಕ್ಕೆ ಶುರುವಾಗುತ್ತೆ. ಇವರಲ್ಲೀಗ ತಾರುಣ್ಯದಲ್ಲಿರುವವರು ರಾಹು ಮಹಾದಶೆ ಅಥವಾ ಗುರು ಮಹಾದಶೆಯಲ್ಲಿರುವ ಸಾಧ್ಯತೆ ಇರ್ತದೆ. ರಾಹು ಮಹಾದಶೆ ಅವಧಿ ನೀವು ಹೇಗೆ ಪ್ಲಾನಿಂಗ್ ಮಾಡ್ಕೊಳ್ತೀರೋ ಅದರಂತೆ ಫಲ ಕೊಡುತ್ತೆ. ಮಹತ್ ಕಾರ್ಯಗಳನ್ನು ಮಾಡೋದಕ್ಕೂ ಮನಸ್ಸು ಆತುರಿತದೆ. ಬಿಗ್ ಅಚೀವ್ಮೆಂಟ್, ಬಿಗ್ ಮನಿಗಾಗಿ ಹಗಲಿರುಳು ಯೋಚಿಸೋ ಒಂದು ಪ್ರಮೇಯ ಇರ್ತದೆ. ಇದರಿಂದ ಮಾನಸಿಕ ರೆಸ್ಟ್ಲೆಸ್ನೆಸ್ ಉಂಟಾಗ್ಬೋದು. ಹೈ ಸ್ಟ್ರೆಸ್, ಹೈ ಗ್ರೋತ್ನ ದಶೆ ಕಾಲ ಇದು. ಸಣ್ಣ ಸಣ್ಣ ಹೆಜ್ಜೆ ಇಡೋದಕ್ಕೆ ಆರಂಭಿಸಬೇಕು. ಕನ್ಸಿಸ್ಟೆನ್ಸಿ ಇರಬೇಕು. ಓವರ್ ಥಿಂಕಿಂಗ್ ಪ್ರವೃತ್ತಿ ಇರ್ತದೆ. ಇದನ್ನು ಕಡಿಮೆ ಮಾಡ್ಕೊಳ್ಬೇಕು. ರಾಹು ದಶೆ ಬಂದು ಕೊಂಚ ಹೆಚ್ಚೆ ನಿರೀಕ್ಷೆಗಳನ್ನು ಮೂಡಿಸುವಂಥ ಒಂದು ಸಾಧ್ಯತೆ ಇರ್ತದೆ. ಸೊ ಇವರು ಇಲ್ಲಿ ಒಂದು ಪ್ರಾಕ್ಟಿಕಲ್ ರಿಯಲಿಸ್ಟಿಕ್ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಸಹನೆ ಇಟ್ಕೊಳ್ಳೋದು ಇಂಪಾರ್ಟೆಂಟು. ಆತುರಕ್ಕೆ ಬೀಳಬಾರ್ದು. ಎಲ್ಲವನ್ನೂ ಒಟ್ಟಿಗೆ ಮಾಡ್ತೀನಿ ಅಂತಲೂ ಹೋಗಬಾರ್ದು. ಒಂದೊಂದೇ ವಿಚಾರಗಳನ್ನು ತಗೊಂಡ್ರೆ ಸಣ್ಣ ಸಣ್ಣ ಹೆಜ್ಜೆಯ ಮೂಲಕ ಇದನ್ನು ಹ್ಯಾಂಡಲ್ ಮಾಡ್ತಾ ಹೋದರೆ ಇದು ಗ್ರೋತ್ ಸಿಗ್ತದೆ. ಇನ್ನು ಗುರು ಮಹಾದಶೆಯಲ್ಲಿದ್ದರೆ ಇದು ಒಂದು ರೀತಿಯಲ್ಲಿ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರುತ್ತೆ. ಶಾಂತಿಯುತ ಜೀವನ ಮಾಡೋ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಆಳ ಅಗಲದ ಅರಿವಾಗಿರುತ್ತೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ. ಇದು ಒಂದು ರೀತಿ ಒಳ್ಳೆಯದೇ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿ ಇರ್ತಾರೆ. ಗುರು ಮಹಾದಶೆ ಅನ್ನೋದು ಒಂದು ಪ್ರಾಸ್ಪೆರಿಟಿಯ ಕಾಲ ಇದು. ಸೊ ಸಾಮಾನ್ಯವಾಗಿ ಗುರು ಮಹಾದಶೆ ಅವಧಿಯಲ್ಲಿ ಕೊಂಚ ಮಟ್ಟಿಗಾದರೂ ಒಂದು ಶಾಂತಿ ಜೊತೆಗೆ ಸಮೃದ್ಧಿ ಸಿಗುವಂಥ ಸಾಧ್ಯತೆ ಇರ್ತದೆ. ಸೊ ಇದರಲ್ಲೀಗ ಏನು ವೃತ್ತಿಯಲ್ಲೆಲ್ಲ ಇರೋರಿಗೆ ಪ್ರಮೋಷನ್ಗಳು, ಸಮಾಜದಲ್ಲಿ ಸ್ಥಾನಮಾನಗಳು, ಇಂಥದೆಲ್ಲ ಸನ್ಮಾನಗಳು ಇಂಥದೆಲ್ಲ ಸಿಗುವ ಸಾಧ್ಯತೆ ಇರ್ತದೆ. ಇನ್ನು ಮಧ್ಯವಯಸ್ಸು ದಾಟದವರು ಗುರು ಮಹಾದಶೆಯ ಅಂತಿಮ ಘಟ್ಟದಲ್ಲಿರ್ಬೋದು, ಇಲ್ಲವೇ ಶನಿ ಮಹಾದಶೆ ಅವಧಿಯಲ್ಲೂ ಇರಬಹುದು. ಇನ್ನು ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದಾಗಿದೆ. ಮೆಥಾಡಿಕ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಿನಚರಿಗಳನ್ನು ಅಳವಡಿಸ್ಕೊಂಡು ಕ್ರಮಬದ್ಧವಾಗಿ ಶಿಸ್ತಿನಿಂದ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ. ಗುರುಬಲ ಇದ್ರೂ ಕೂಡ ಶನಿ ಮಹಾದಶೆ ಅವಧಿ ಅನ್ನೋದೇನಿದೆಯೋ ಇದು ಕೊಂಚ ವಿಳಂಬಗತಿಯನ್ನು ಉಂಟು ಮಾಡೋ ಸಾಧ್ಯತೆ ಇರ್ತದೆ. ಒಂದು ವಿಳಂಬಗತಿಯ ಫೀಲ್ ಆಗುತ್ತೆ. ಸೊ ಇಲ್ಲಿ ಸಹನೆ ಇರಬೇಕು, ಶಿಸ್ತು ಇರಬೇಕು, ಸಂಯಮ ಇರಬೇಕು. ಸೊ ಇವತ್ತಲ್ಲ ನಾಳೆ ನನ್ನ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇರಬೇಕಾಗುತ್ತೆ. ಯಾಕೆಂದರೆ ಫಲ ಸಿಗೋದು ವಿಳಂಬ ಆಗುತ್ತೆ. ಇನ್ನು ಹಸ್ತ ನಕ್ಷತ್ರದವರಿಗೆ ಚಂದ್ರದಶೆಯಿಂದ ಇವರ ಬಾಲ್ಯ ಆರಂಭ ಆಗಿರ್ತದೆ. ಸೊ ಬಾಲ್ಯ ಬಂದು ಸೆನ್ಸಿಟಿವ್ ಆಗಿರ್ತದೆ. ಸೊ ಅದರ ನಂತರ ಒಂದು ಸ್ವಲ್ಪ ಹಠ, ಒಂದು ಸ್ವಲ್ಪ ಅಗ್ರೆಸಿವ್ ಬಿಹೇವಿಯರನ್ನು ನೋಡುವಂಥ ಒಂದು ಸಂದರ್ಭ ಇರ್ತದೆ. ಸೊ ರಾಹುದಶೆ ಮುಗಿದ ನಂತರ ಇವರ ಜೀವನದಲ್ಲಿ ಒಂದು ಸ್ವಲ್ಪ ಪ್ರೌಢಿಮೆ, ಒಂದು ಸ್ವಲ್ಪ ಅರಿವು ಇಂಥದ್ದೆಲ್ಲ ಬರ್ಲಿಕ್ಕೆ ಶುರು ಆಗುತ್ತೆ. ಇವರಲ್ಲೀಗ ತಾರುಣ್ಯದಲ್ಲಿರುವವರು ರಾಹು ಮಹಾದಶೆ ಅಥವಾ ಗುರು ಮಹಾದಶೆಯಲ್ಲಿರುವ ಸಾಧ್ಯತೆ ಇರ್ತದೆ. ರಾಹು ಮಹಾದಶೆ ಅವಧಿ ನೀವು ಹೇಗೆ ಪ್ಲಾನಿಂಗ್ ಮಾಡ್ಕೊಳ್ತೀರೋ ಅದರಂತೆ ಫಲ ಕೊಡುತ್ತೆ. ಮಹತ್ ಕಾರ್ಯಗಳನ್ನು ಮಾಡೋದಕ್ಕೂ ಮನಸ್ಸು ಆತುರಿತದೆ. ಬಿಗ್ ಅಚೀವ್ಮೆಂಟ್, ಬಿಗ್ ಮನಿಗಾಗಿ ಹಗಲಿರುಳು ಯೋಚಿಸೋ ಒಂದು ಪ್ರಮೇಯ ಇರ್ತದೆ. ಇದರಿಂದ ಮಾನಸಿಕ ರೆಸ್ಟ್ಲೆಸ್ನೆಸ್ ಉಂಟಾಗ್ಬೋದು. ಹೈ ಸ್ಟ್ರೆಸ್, ಹೈ ಗ್ರೋತ್ನ ದಶೆ ಕಾಲ ಇದು. ಸಣ್ಣ ಸಣ್ಣ ಹೆಜ್ಜೆ ಇಡೋದಕ್ಕೆ ಆರಂಭಿಸಬೇಕು. ಕನ್ಸಿಸ್ಟೆನ್ಸಿ ಇರಬೇಕು. ಓವರ್ ಥಿಂಕಿಂಗ್ ಪ್ರವೃತ್ತಿ ಇರ್ತದೆ. ಇದನ್ನು ಕಡಿಮೆ ಮಾಡ್ಕೊಳ್ಬೇಕು. ರಾಹು ದಶೆ ಬಂದು ಕೊಂಚ ಹೆಚ್ಚೆ ನಿರೀಕ್ಷೆಗಳನ್ನು ಮೂಡಿಸುವಂಥ ಒಂದು ಸಾಧ್ಯತೆ ಇರ್ತದೆ. ಸೊ ಇವರು ಇಲ್ಲಿ ಒಂದು ಪ್ರಾಕ್ಟಿಕಲ್ ರಿಯಲಿಸ್ಟಿಕ್ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಸಹನೆ ಇಟ್ಕೊಳ್ಳೋದು ಇಂಪಾರ್ಟೆಂಟು. ಆತುರಕ್ಕೆ ಬೀಳಬಾರ್ದು. ಎಲ್ಲವನ್ನೂ ಒಟ್ಟಿಗೆ ಮಾಡ್ತೀನಿ ಅಂತಲೂ ಹೋಗಬಾರ್ದು.
ಒಂದೊಂದೇ ವಿಚಾರಗಳನ್ನು ತಗೊಂಡ್ರೆ ಸಣ್ಣ ಸಣ್ಣ ಹೆಜ್ಜೆಯ ಮೂಲಕ ಇದನ್ನು ಹ್ಯಾಂಡಲ್ ಮಾಡ್ತಾ ಹೋದರೆ ಇದು ಗ್ರೋತ್ ಸಿಗ್ತದೆ. ಇನ್ನು ಗುರು ಮಹಾದಶೆಯಲ್ಲಿದ್ದರೆ ಇದು ಒಂದು ರೀತಿಯಲ್ಲಿ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರುತ್ತೆ. ಶಾಂತಿಯುತ ಜೀವನ ಮಾಡೋ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಆಳ ಅಗಲದ ಅರಿವಾಗಿರುತ್ತೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ. ಇದು ಒಂದು ರೀತಿ ಒಳ್ಳೆಯದೇ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿ ಇರ್ತಾರೆ. ಗುರು ಮಹಾದಶೆ ಅನ್ನೋದು ಒಂದು ಪ್ರಾಸ್ಪೆರಿಟಿಯ ಕಾಲ ಇದು. ಸೊ ಸಾಮಾನ್ಯವಾಗಿ ಗುರು ಮಹಾದಶೆ ಅವಧಿಯಲ್ಲಿ ಕೊಂಚ ಮಟ್ಟಿಗಾದರೂ ಒಂದು ಶಾಂತಿ ಜೊತೆಗೆ ಸಮೃದ್ಧಿ ಸಿಗುವಂಥ ಸಾಧ್ಯತೆ ಇರ್ತದೆ. ಸೊ ಇದರಲ್ಲೀಗ ಏನು ವೃತ್ತಿಯಲ್ಲೆಲ್ಲ ಇರೋರಿಗೆ ಪ್ರಮೋಷನ್ಗಳು, ಸಮಾಜದಲ್ಲಿ ಸ್ಥಾನಮಾನಗಳು, ಇಂಥದೆಲ್ಲ ಸನ್ಮಾನಗಳು ಇಂಥದೆಲ್ಲ ಸಿಗುವ ಸಾಧ್ಯತೆ ಇರ್ತದೆ. ಇನ್ನು ಮಧ್ಯ ವಯಸ್ಸು ದಾಟಿದವರು ಒಂದು ಗುರು ಮಹಾದಶೆ ಅಂತಿಮ ಘಟ್ಟದಲ್ಲಿ ಇರ್ಬೋದು, ಇಲ್ಲವೇ ಶನಿ ಮಹಾದಶೆ ಅವಧಿಯಲ್ಲಿ ಇರ್ತಾರೆ. ಬುಧ ಮಹಾದಶೆಯಲ್ಲೂ ಇರ್ಬೋದು. ಇನ್ನು ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದಾಗಿದೆ. ಮೆಥಾಡಿಕ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಿನಚರಿಗಳನ್ನು ಅಳವಡಿಸ್ಕೊಂಡು ಕ್ರಮಬದ್ಧವಾಗಿ ಶಿಸ್ತಿನಿಂದ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ. ಗುರುಬಲ ಇದ್ರೂ ಕೂಡ ಶನಿ ಮಹಾದಶೆ ಅವಧಿ ಅನ್ನೋದೇನಿದೆಯೋ ಇದು ಕೊಂಚ ವಿಳಂಬಗತಿಯನ್ನು ಉಂಟು ಮಾಡೋ ಸಾಧ್ಯತೆ ಇರ್ತದೆ. ಒಂದು ವಿಳಂಬಗತಿಯ ಫೀಲ್ ಆಗುತ್ತೆ. ಸೊ ಇಲ್ಲಿ ಸಹನೆ ಇರಬೇಕು, ಶಿಸ್ತು ಇರಬೇಕು, ಸಂಯಮ ಇರಬೇಕು. ಸೊ ಇವತ್ತಲ್ಲ ನಾಳೆ ನನ್ನ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇರಬೇಕಾಗುತ್ತೆ. ಯಾಕೆಂದ್ರೆ ಫಲ ಸಿಗೋದು ವಿಳಂಬ ಆಗುತ್ತೆ. ಇನ್ನು ಬುಧ ಮಹಾದಶೆಯಲ್ಲಿದ್ರೆ ವಯಸ್ಸಾದ್ರೂ ಕೂಡ ಮೈಂಡ್ ಯಂಗ್ ಅನ್ನಿಸ್ತಾ ಇರ್ತದೆ. ಬುಧ ಮಹಾದಶೆಯಲ್ಲಿ ಬಿಸ್ನೆಸ್ ಮೈಂಡ್ ಆಕ್ಟಿವೇಟ್ ಆಗೋ ಸಾಧ್ಯತೆ ಇರ್ತದೆ. ಹೊಸ ವಿಚಾರಗಳ ಕಲಿಕೆಯತ್ತ ಆಸಕ್ತಿ ಇರ್ತದೆ. ತಲೆಯಲ್ಲಿ ಸದಾ ಲೆಕ್ಕಾಚಾರಗಳು ಓಡಾಡ್ತಾ ಇರ್ತವೆ. ಬುಧ ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹ, ಹೀಗಾಗಿ ಬುದ್ಧಿಮತ್ತೆಯು ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತೆ. ಹೊಸ ಹೊಸ ಐಡಿಯಾಗಳು ಕೂಡ ಬರ್ತಾ ಇರ್ತದೆ. ಗುರುಬಲ ಇದೆ, ಸೊ ಲೆಕ್ಕಾಚಾರಗಳು ಕೂಡ ಪಕ್ಕಾ ಇರ್ತದೆ. ಇದನ್ನ ನಿಮ್ಮ ಸಾಮರ್ಥ್ಯಾನುಸಾರ ಹೇಗೆ ಬೇಕಾದರೂ ಬಳಸ್ಕೊಳ್ಬಹುದು. ಇನ್ನು ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ. ಚಿತ್ತಾ ನಕ್ಷತ್ರದವರಿಗೆ ಕುಜದಶೆಯಿಂದ ಇವರ ಬಾಲ್ಯ ಆರಂಭ ಆಗಿರುತ್ತೆ. ಒಂದು ಸ್ವಲ್ಪ ಅಗ್ರೆಸಿವ್ ಬಾಲ್ಯ ಅದು. ನಂತರ ಒಂದು ಹದಿಹರಿಯದ ಅವಧಿಯಲ್ಲೂ ಕೂಡ ಒಂದು ಸ್ಕ್ಯಾಟ್ರಡ್ ರೀತಿ ಅಥವಾ ಒಂದು ಹಿಡಿತಕ್ಕೆ ಸಿಗದ, ಒಂದು ಡೈರೆಕ್ಷನ್ ಸಿಗದ ಒಂದು ಸಂದರ್ಭಗಳಿರ್ತದೆ. ಸೊ ಹದಿಹರೆಯ ಕಳೆದ ಮೇಲೆ ಇವರಿಗೆ ಒಂದು ಸ್ವಲ್ಪ ಡೈರೆಕ್ಷನ್ ಸಿಗೋದಕ್ಕೆ ಆರಂಭ ಆಗುತ್ತೆ. ಇವರಲ್ಲೀಗ ತಾರುಣ್ಯದಲ್ಲಿರುವವರು ಗುರು ಮಹಾದಶೆ ಅಥವಾ ಶನಿ ಮಹಾದಶೆಯಲ್ಲಿರುವ ಸಾಧ್ಯತೆ ಇರ್ತದೆ. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರುತ್ತೆ. ಶಾಂತಿಯುತ ಜೀವನ ಮಾಡೋ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಆಳ ಅಗಲದ ಅರಿವಾಗಿರುತ್ತೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ. ಇದು ಒಂದು ರೀತಿ ಒಳ್ಳೆಯದೇ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿ ಇರ್ತಾರೆ. ಗುರು ಈಗ 11ನೇ ಮನೆಯಲ್ಲಿ ಇರೋದ್ರಿಂದಾಗಿ ಅವರಿಗೆ ಪ್ರಾಸ್ಪರಿಟಿಗಂತೂ ಅವಕಾಶ ಇರ್ತದೆ. ಒಂದು ಗ್ರೋತ್ ಅನ್ನೋದನ್ನು ನೋಡಲಿಕ್ಕೆ ಸಾಧ್ಯ ಇರ್ತದೆ. ಸೊ ಕರೆಕ್ಟಾಗಿ ಲಾಂಗ್ ಟರ್ಮ್ ಆಲೋಚನೆಗಳನ್ನು ಇಟ್ಕೊಂಡು ಇವರು ಪ್ಲಾನ್ ಮಾಡಿದ್ರೆ ಈ ಗುರು ಸಂಚಾರದ ಅವಧಿ ಮತ್ತು ದಶೆ ಎರಡೂ ಕೂಡ ಸಪೋರ್ಟಿವ್ ಇರ್ತದೆ. ಇನ್ನು ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದಾಗಿದೆ. ಮೆಥಾಡಿಕ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಿನಚರಿಗಳನ್ನು ಅಳವಡಿಸ್ಕೊಂಡು ಕ್ರಮಬದ್ಧವಾಗಿ ಶಿಸ್ತಿನಿಂದ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಗುರುಬಲ ಇದ್ರೂ ಕೂಡ ಶನಿ ಮಹಾದಶೆ ಅವಧಿ ಅನ್ನೋದೇನಿದೆಯೋ ಇದು ಕೊಂಚ ವಿಳಂಬಗತಿಯನ್ನು ಉಂಟು ಮಾಡೋ ಸಾಧ್ಯತೆ ಇರ್ತದೆ. ಒಂದು ವಿಳಂಬಗತಿಯ ಫೀಲ್ ಆಗುತ್ತೆ. ಸೊ ಇಲ್ಲಿ ಸಹನೆ ಇರಬೇಕು, ಶಿಸ್ತು ಇರಬೇಕು, ಸಂಯಮ ಇರಬೇಕು. ಸೊ ಇವತ್ತಲ್ಲ ನಾಳೆ ನನ್ನ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇರಬೇಕಾಗುತ್ತೆ. ಯಾಕೆಂದ್ರೆ ಫಲ ಸಿಗೋದು ವಿಳಂಬ ಆಗುತ್ತೆ. ಇನ್ನು ಮಧ್ಯ ವಯಸ್ಸು ದಾಟದವರು ಬುಧ ಮಹಾದಶೆಯಲ್ಲಿರೋ ಸಾಧ್ಯತೆ ಇರ್ತದೆ, ಇಲ್ಲವೇ ಕೇತು ಮಹಾದಶೆಯಲ್ಲಿ ಇರ್ಬೋದು. ಬುಧ ಮಹಾದಶೆಯಲ್ಲಿ ಬಿಸ್ನೆಸ್ ಮೈಂಡ್ ಆಕ್ಟಿವೇಟ್ ಆಗೋ ಸಾಧ್ಯತೆ ಇರ್ತದೆ. ಹೊಸ ವಿಚಾರಗಳ ಕಲಿಕೆಯತ್ತ ಆಸಕ್ತಿ ಇರ್ತದೆ. ತಲೆಯಲ್ಲಿ ಸದಾ ಲೆಕ್ಕಾಚಾರಗಳು ಓಡಾಡ್ತಾ ಇರ್ತವೆ. ಬುಧ ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹ, ಹೀಗಾಗಿ ಬುದ್ಧಿಮತ್ತೆಯು ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತೆ. ಹೊಸ ಹೊಸ ಐಡಿಯಾಗಳು ಕೂಡ ಬರ್ತಾ ಇರ್ತದೆ. ಕನ್ಯಾ ರಾಶಿಯವರಿಗೆ ಗುರುಬಲ ಇದೆ, ಹಾಗೇನೆ ಬುಧ ದಶೆಯಲ್ಲಿ ಲೆಕ್ಕಾಚಾರಗಳು ಕೂಡ ಪಕ್ಕಾ ಇರ್ತವೆ. ಸೊ ಇದನ್ನು ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಬಳಸ್ಕೊಳ್ಬೋದು. ಅದೇ ಕೇತು ದಶೆ ನಡೀತಾ ಇದ್ರೆ ಒಂದು ಸ್ವಲ್ಪ ಆಧ್ಯಾತ್ಮಿಕ ಅಪ್ರೋಚನ್ನು ತಗೊಂಡ್ರೆ, ಆಧ್ಯಾತ್ಮಿಕ ವಿಚಾರಧಾರೆಗಳನ್ನು ಮೂಡಿಸ್ಕೊಂಡ್ರೆ ಮಾನಸಿಕ ಶಾಂತಿ ತಗೊಳ್ಳೋದಕ್ಕೂ ಕೂಡ, ಮಾನಸಿಕ ಶಾಂತಿ ನೆಮ್ಮದಿಗೂ ಕೂಡ ಇದು ಸಹಾಯ ಮಾಡುತ್ತೆ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ 11ನೇ ಮನೆ ಗುರು ಸಂಚಾರ ಭವಿಷ್ಯದ ಮೇಲೆ ನಂಬಿಕೆಯನ್ನ ಹೆಚ್ಚಿಸುತ್ತೆ. ಲಾಭ ಮತ್ತು ಫಲಿತಾಂಶಗಳ ಬಗ್ಗೆ ಆಶಾವಾದವನ್ನ ಉಂಟು ಮಾಡುತ್ತೆ. ಹಾಗಂತ ಈ ಗುರು ಸಂಚಾರ ರಾತ್ರೋರಾತ್ರಿ ಶ್ರೀಮಂತಿಕೆ, ಲಕ್ಸುರಿ ಲೈಫ್ ಸ್ಟೈಲ್ ಅಥವಾ ಎಫರ್ಟ್ ಇಲ್ಲದೆ ಹಣ ಅಥವಾ ಎಲ್ಲ ಆರ್ಥಿಕ ಚಿಂತೆಗಳನ್ನು ಮಾಯ ಮಾಡಿಬಿಡುತ್ತೆ ಅಂತೇನು ಅಲ್ಲ. ನಾನು ಸರಿಯಾದ ದಿಕ್ಕಿನಲ್ಲಿ ಇದ್ದೀನಿ, ಸ್ವಲ್ಪ ತಡ ಆದ್ರೂ ಫಲ ಬರುತ್ತೆ, ಇನ್ನು ಮುಂದೆ ಅವಕಾಶ ಇದೆ ಅನ್ನೋ ಭಾವನೆಯನ್ನ ಬೆಳೆಸುತ್ತೆ. ಈ ಹೋಪ್ಲೆಸ್ನೆಸ್ ಅಂತ ಹೇಳ್ತಾರಲ್ಲ, ಅದು ಕಡಿಮೆ ಇರ್ತದೆ. ಮೋಟಿವೇಶನ್ ಸ್ಟೇಬಲ್ ಆಗಿರ್ತದೆ. ಫ್ಯೂಚರ್ ಓರಿಯೆಂಟೆಡ್ ಥಿಂಕಿಂಗ್ ಅನ್ನ ಹೆಚ್ಚು ಮಾಡುತ್ತೆ. ಹೋಪ್ ಬದಲಾವಣೆ ಆದಾಗ ಕನ್ಸಿಸ್ಟೆನ್ಸಿ ಪಾಸಿಬಲ್ ಇರ್ತದೆ. ಸೊ 11ನೇ ಮನೆಯ ಏನು ಗುರು ಸಂಚಾರ ಅನ್ನೋದೇನಿದೆಯೋ ಇದು ಬಂದು ಪ್ರಯತ್ನಕ್ಕೆ ಫಲವನ್ನ ಪಡೆಯುವ ಜಾಗ. ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಯತ್ನಕ್ಕೆ ಫಲವನ್ನ ಪಡೆಯುವ ಜಾಗ. ನೀವೇನು ಪ್ರಯತ್ನ ಪಡ್ತಾ ಇದ್ದೀರೋ ಅದಕ್ಕೆ ಫಲವನ್ನ ನಿಮಗೆ ತಗೊಳ್ಳೋದಕ್ಕೆ ಅವಕಾಶಗಳಂತೂ ಖಂಡಿತ ಇರ್ತದೆ. ಸೊ ಇದು ಬಂದು ಗುರು ಸಂಚಾರದ ಎಫೆಕ್ಟಿವ್ ಅನ್ನೋಂಥದ್ದು ಏನಿದೆಯೋ ಇದು 15ರಿಂದ ಒಂದು 20% ಅಷ್ಟೇ ಇದರ ಪ್ರಭಾವ ಇರೋದು. ಸೊ ಇದರಲ್ಲಿ ವೈಯಕ್ತಿಕ ಜಾತಕದಲ್ಲಿನ ಒಂದು ಅಷ್ಟಕವರ್ಗ ಬಿಂದುಗಳು ಅಂತ ಬರ್ತದೆ, ಅದು ಜೊತೆಗೆ ದಶಾಭುಕ್ತಿಗಳು, ಸದ್ಯ
ಮಧ್ಯೆ ನಡೀತಾ ಇರುವಂಥ ದಶಾಭುಕ್ತಿಗಳು ಇವು ಕೂಡ ಸಾಕಷ್ಟು ರೋಲ್ನ ಪ್ಲೇ ಮಾಡ್ತವೆ. ಸೊ ಇದಲ್ಲದೆ ನಿಮ್ಮ ಪ್ರಯತ್ನವೂ ಕೂಡ ನಿರಂತರವಾಗಿತ್ತು ಅಂದರೆ ಈಗೇನು ನಾನು ಮೇಲಿಂದ ಹೇಳ್ತಾ ಬಂದನೋ, ಸೊ ಇದೆಲ್ಲವನ್ನು ನೀವು ಸ್ವಲ್ಪ ಫಾಲೋ ಮಾಡಿದ್ರೆ ನಿಮಗೆ ಏನು ಈ 1 ವರ್ಷದ ಗುರು ಸಂಚಾರದ ಅವಧಿ ಏನಿದೆ ಇದು ಫೇವರೇಬಲ್ ಆಗಿ ಬಳಸ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.